ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9637366663. ನಿಮಗೆ ಒಂದು 10ರಿಂದ 20 ಲವ್ ಜಿಹಾದ್ ಕೇಸ್ಗಳು ದಿನ ಬೆಳಗ್ಗೆ ಸಾಯಂಕಾಲ ಆದ್ರೂ ಲವ್ ಜಿಹಾದ್ ಕೇಸ್ಗಳಲ್ಲಿ ಹೆಣ್ಣು ಓಡೋದ್ಲಂತೆ, ಮತ್ತೆ ಅವರ ಡೆಡ್ ಬಾಡಿ ಸೂಟ್ ಕೇಸಲ್ಲಿ ಸಿಕ್ಕಿದೆ, ಫ್ರಿಜ್ ಅಲ್ಲಿ ಸಿಕ್ಕಿದೆ, ಕೆರೆಯಲ್ಲಿ ಸಿಕ್ಕಿದೆ. ಅವರು ಚಿಕ್ಕ ಹುಟ್ಟಾನೆ ಅವ್ರ ಮಕ್ಕಳಿಗೆ ಅವರು ಸಾಯೋವರೆಗೂ ಬೇರೆ ಧರ್ಮದವರು ನಿಮ್ಗೆ ಅವ್ರ ಜೊತೆ ಸವಾಸ ಮಾಡಬೇಡಿ, ಅವ್ರ ಜೊತೆ ಬೆರಿಬೇಡಿ ಹಾಗೆ ಅಂತಾನೆ ಅವ್ರಿಗೆ ಬ್ರೈನ್ ವಾಶ್. ಆದ್ರೂ ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ಇದ್ರ ಬಗ್ಗೆ ಜ್ಞಾನನೇ ಬರ್ತಾ ಇಲ್ಲ. ಹಾಗಾದ್ರೆ ಎಲ್ಲಾ ಮುಸ್ಲಿಮರು ಸಹ ಕೆಟ್ಟವರಲ್ಲ. ಇವಳು ಯಾಕೆ ಲವ್ ಮಾಡೋದಿದ್ರೆ ಅವಳ ಧರ್ಮಕ್ಕೆ ಯಾಕೆ ಕನ್ವರ್ಟ್ ಆಗ್ಬೇಕು, ಅವನೇ ಇವಳ ಧರ್ಮಕ್ಕೆ ಕನ್ವರ್ಟ್ ಆಗ್ಲಿ, ಇಲ್ಲ ಅವ್ರವ್ರ ಧರ್ಮದಲ್ಲಿ ಅವ್ರವ್ರೇ ಇರ್ಲಿ, ನಿಜವಾದ ಪ್ರೀತಿ ಇರ್ಲಿ, ಅವ್ರವ್ರ ಧರ್ಮ ಅವ್ರವ್ರು ಪಾಲಿಸ್ಕೊಂಡಿರ್ಲಿ, ಅವ್ರ ಸಂಪ್ರದಾಯ ಕಲ್ಚರ್ ಪಾಲಿಸ್ಕೊಂಡಿರ್ಲಿ, ಅವಾಗ ಅದು ನಿಜವಾದ ಪ್ರೀತಿ ಅನ್ಸುತ್ತೆ. ಲವ್ ಮ್ಯಾರೇಜಸ್ ಸಕ್ಸಸ್ ಆಗ್ತಿಲ್ಲ, ಅಲ್ಲೊಂದು ಇಲ್ಲೊಂದು ಬೆರಳೆಣಿಕೆ ಮಾತ್ರ ಇವತ್ತು ಸಕ್ಸಸ್ ಆಗ್ತಾ ಇದೆ. ಒಂದಿನ ಕಾರಲ್ಲಿ ರೈಡ್ ಹೋಗೋಣ ಅಂತ ಆ ಹುಡುಗ ಕರೀತಾನೆ. ಕರೆದಿದ ತಕ್ಷಣ ಇವಳು ಹೋಗಿದ್ದಾಳೆ, ನಂಬಿಕೆಯಿಂದ ಹೋಗಿದ್ದಾಳೆ. ಹೋಗಿ 4 ಕಾರಲ್ಲಿ 6 ಜನ ರೇಪ್ ಮಾಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುಮನ್ ಟಿವಿ ಕನ್ನಡ. ನಾನು ಅನಿತಾ ಗೌಡ. ಸಮಸ್ಯೆಗಳು ಯಾರಿಗಿರೋದಿಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂಥ ಒಂದಷ್ಟು ಸಮಸ್ಯೆಗಳಿರುತ್ತೆ. ಅದರಲ್ಲಿ ಹೆಣ್ಣಿಗೆ ಒಂದಷ್ಟು ಸಮಸ್ಯೆಗಳು, ಗಂಡಿಗೆ ಒಂದಷ್ಟು ಸಮಸ್ಯೆಗಳು. ಆದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಹೆಣ್ಮಕ್ಳು ಒಂದಲ್ಲ ಒಂದು ಕಾರಣದಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ಬದುಕ್ತಾ ಇರ್ತಾಳೆ. ಸೊ ಎಲ್ಲ ಸಮಸ್ಯೆಗಳ ಬಗ್ಗೆ ಮಾತನಾಡಲಿಕ್ಕೆ, ಅದರಲ್ಲೂ ಕಾನೂನಿನಲ್ಲಿ ಮಹಿಳೆಗೆ ಸುರಕ್ಷತೆಗೆ ಯಾವ ರೀತಿಯ ಒಂದು ಕಾನೂನು ಇದೆ, ಈ ವಿಚಾರಗಳನ್ನು ಕೂಡ ಮಾತನಾಡಲಿಕ್ಕೆ ನಮ್ಮ ಜೊತೆಗಿರ್ತಾರೆ ಶುಭಾವತಿ ಭಾಸ್ಕರ್ ನಾಯಕ್ ಅವರು, ಖ್ಯಾತ ವಕೀಲರು, ಹೋರಾಟಗಾರರು, ಬಿಜೆಪಿ ನಾಯಕಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ ಮೇಡಮ್. ಎಷ್ಟೋ ಜನ ಹೆಣ್ಮಕ್ಳು ಸಾಕಷ್ಟು ತೊಂದರೆಗಳನ್ನ, ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಎಷ್ಟೇ ಒಂದು ಹೋರಾಟವನ್ನ ಮಾಡಿದ್ರು ಕೂಡ ಅವ್ರಿಗೆ ನ್ಯಾಯ ಸಿಗ್ತಾ ಇರೋದಿಲ್ಲ. ಇನ್ನು ಮತ್ತಷ್ಟು ಹೆಣ್ಮಕ್ಳಿಗೆ ಏನಂತ ಹೇಳಿದ್ರೆ, ನಾವು ಯಾರ ಬಳಿ ಹೋಗ್ಬೇಕು, ನಮ್ಮ ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದು ಸಹ ಗೊತ್ತಿಲ್ಲ. ಸೊ ಹಾಗಾಗಿ ಈ ಹೆಣ್ಮಕ್ಳಿಗೆ ಏನಾದರೂ ಸಮಸ್ಯೆಗಳಾದಾಗ ಅವ್ರ ಮೇಲೆ ಸಾಕಷ್ಟು ಒಂದು ದೌರ್ಜನ್ಯಗಳಾದಂಥ ಸಂದರ್ಭದಲ್ಲಿ ಆಕೆ ಅದರಿಂದ ಹೊರಗಡೆ ಬರೋದು ಹೇಗೆ, ಹಾಗೆಯೇ ಕಾನೂನಿನಲ್ಲಿ ಯಾವ ರೀತಿಯ ಒಂದು ಪರಿಹಾರ ಹೆಣ್ಣು ಮಗಳಿಗಿದೆ ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನೀವು ಮೊದಲನೇದಾಗಿ ಹೆಣ್ಮಕ್ಳಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ನೋಡಿ, ಹೆಣ್ಮಕ್ಳು ಈಗಿನ ಕಾನೂನಿನಲ್ಲಿ ತುಂಬ ಹೆಣ್ಮಕ್ಳಿಗೇನೆ ತುಂಬ ಹೆಣ್ಣಿನ ಪರವಾಗೇ ಇರೋದು. ಹೆಣ್ಮಕ್ಳಿಗೆ ಏನಾದರೂ ಅನ್ಯಾಯ ಆದಾಗ ಅವರಿಗೆ ಕಾನೂನಲ್ಲಿ ಅನೇಕ ರೀತಿಯಲ್ಲಿ ಸಹಾಯ ಸಿಗುತ್ತೆ, ಮತ್ತು ಅವರಿಗೆ ಕಾನೂನಿನ ನೆರವು ಇರುತ್ತೆ. ಈಗೇನಾದರೂ ವಿವಾಹ ಆದಮೇಲೆ ಅವ್ರಿಗೆ ಮನೆಯಲ್ಲಿ ದೌರ್ಜನ್ಯ ಆಗ್ತಾಯಿದ್ರೆ, ಗಂಡ ಮನೆ ಅವ್ರ ಕಡೆಯಿಂದ ದೌರ್ಜನ್ಯ ಆಗ್ತಿದ್ರೆ, ನೀವು ಹೋಗಿ ಇಮ್ಮಿಡಿಯೇಟಾಗಿ ಹೋಗಿ ಪೊಲೀಸ್ ಸ್ಟೇಷನಲ್ಲಿ FIR ರಿಜಿಸ್ಟರ್ ಮಾಡಿಸ್ಬೋದು. ಮತ್ತು ಮಹಿಳಾ ಆಯೋಗ ಇರುತ್ತೆ, ಅವ್ರಿಗೇನಾದರೂ ಆ ಥರ ಸಂಸಾರದಲ್ಲಿ ಒಡಕುಗಳು ಆ ಥರ ಏನಾದರೂ ಆದಾಗ ಮಹಿಳಾ ಆಯೋಗಕ್ಕೆ ಹೋಗಿ ಒಂದು ಕಂಪ್ಲೇಂಟು ಲಾಡ್ಜ್ ಮಾಡ್ಬೋದು. ಅಲ್ಲಿ ಮಹಿಳಾ ಆಯೋಗದಲ್ಲಿ ಅವರ ಮನೆಯವ್ರನ್ನ ಕರೆಸ್ತಾರೆ, ಮತ್ತು ಇವ್ರನ್ನೂ ಕರೆಸಿ ಒಂದು ಸಮಾವೇಶ ಎಲ್ಲ ಮಾಡಿ, ಮೀಟಿಂಗ್ ಎಲ್ಲ ಮಾಡಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಹೇಗೆ, ಯಾವ ಥರ ಇರ್ತೀರಾ, ಏನಿದೆ ನಿಮ್ಮ ಸಮಸ್ಯೆ, ಹೇಗೆ ಪರಿಹರಿಸ್ಬೋದು ಅಂತ. ಅಲ್ಲೆಲ್ಲ ಇದಾದಮೇಲೆ ಡಿಸ್ಕಷನ್ ಆದಮೇಲೆ ಸರಿ ಹೋಗೋ ಪರಿಸ್ಥಿತಿ ಇದ್ದರೆ ಅವ್ರನ್ನ ಮತ್ತೆ ರೀಜಾಯ್ನ್ ಆಗ್ತಾರೆ. ಆಗಲಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಮಹಿಳಾ ಆಯೋಗದ ಮೂಲಕ FIR ರಿಜಿಸ್ಟರ್ ಮಾಡಿ 498 IPC ಇತ್ತು, ಈಗ BNS 85 ಆಗಿದೆ. ಅದರ ಅಡಿಯಲ್ಲಿ ಕಾನೂನು ಕ್ರಮವನ್ನು ಜರುಗಿಸ್ಕೋಬೋದು. ಆ ಥರ ಏನಾದರೂ ಗಂಡಿನಿಂದ ಅವರಿಗೆ ತುಂಬ ಸಹಿಸಲಾರದಷ್ಟು ದೌರ್ಜನ್ಯ ನಡೀತಿದ್ರೆ ಅದನ್ನು ಮಾಡ್ಬೋದು. ಮತ್ತು ನಿಮಗೆ ಮೇಂಟೆನೆನ್ಸ್, ಅಕಸ್ಮಾತ್ ಏನಾದರೂ ಮದುವೆ ಆಗಿರುತ್ತೆ, ಮಕ್ಕಳಾಗಿರುತ್ತೆ, ಅವರಿಗೆ ಗಂಡನ ಬಿಟ್ಟು ಜೀವನ ಮಾಡೋದಕ್ಕೆ ಅವ್ರಿಗೆ ಏನು ಆಧಾರ ಇಲ್ಲದಿದ್ದಾಗ ಅವರು DV ಆ್ಯಕ್ಟ್ ಮೂಲಕ, ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಮೂಲಕ ಮತ್ತು ಮೇಂಟೆನೆನ್ಸ್ ಅಂತಲೂ ಹಾಕ್ಬೋದು. ಮಕ್ಕಳಿದ್ರೆ ಮಕ್ಕಳಿಗೂ ಅವರ ವಿದ್ಯಾಭ್ಯಾಸ, ಅವ್ರ ಖರ್ಚು, ಮತ್ತು ಹೆಂಡತಿ ಓದಿಲ್ಲದೆ ಮನೇಲೇ ಇದ್ದರೆ ಅವ್ರಿಗೆ ಏನು ಖರ್ಚು, ಈಗಿನ ಕುಟುಂಬ ನಿಭಾಯಿಸೋದಕ್ಕೆ ಎಷ್ಟು ಖರ್ಚಾಗುತ್ತೆ, ಅದನ್ನು ಇವರ ಸಂಬಳದಲ್ಲಿ ಎಷ್ಟು ಕೊಡ್ಬೋದು, ಇದರಲ್ಲಿ ಒಂದಿಷ್ಟು ಪರ್ಸೆಂಟೇಜು ಕೊಡೋ ವ್ಯವಸ್ಥೆ ನ್ಯಾಯಾಲಯದಲ್ಲೂ ಮಾಡುತ್ತೆ. ನ್ಯಾಯಾಲಯದಲ್ಲಿ ನೀವು DV ಆ್ಯಕ್ಟ್ ಮೇಂಟೆನೆನ್ಸ್ ಕೇಸ್ ಹಾಕಬೇಕಾದ್ರೆ ನಿಮಗೆ ಫುಲ್ಲು ಕೇಸ್ ಮುಗಿಯೋವರೆಗೂ, ಜಡ್ಜ್ಮೆಂಟ್ ಆಗೋವರೆಗೂ ಕಾಯಬೇಕು ಅಂತ ಇಲ್ಲ. ನಿಮಗೆ ರಿಲೀಫ್ಗೆ ಅಥವಾ ಏನಾದರೂ ಇದಕ್ಕೆ
ನೀವು ಇಂಟ್ರಿ ಮಾಡ್ರು ನಿಮಗೆ IA ಮೇಲೆ ನಾವು ಕೇಸ್ ಹಾಕಿ 1 ತಿಂಗಳಲ್ಲೇ ಇಂಟ್ರಿ ಮಾಡಿಸ್ಬೋದು. ನೀವು ಕೇಸ್ ನಡೆಸೋದಕ್ಕೂ ಅದರಿಂದ ನಿಮಗೆ ಧನ ಸಹಾಯ ಆಗುತ್ತೆ. ತಿಂಗಳಿಗೆ ಇಷ್ಟು ಅಂತ ದುಡ್ಡು ಬಂದರೆ ನೀವು ಕೇಸು ನಡೆಸ್ಬೋದು, ಮನೆಯೂ ನಡೆಸ್ಕೊಂಡು ಹೋಗ್ಬೋದು. ಆ ರೀತಿಯ ವ್ಯವಸ್ಥೆ ಮಹಿಳೆಯರಿಗೆ ಕಾನೂನು ಮುಖಾಂತರ ಇದೆ. ಅದನ್ನು ಮಹಿಳೆಯರು ಸದುಪಯೋಗನೂ ಪಡಿಸ್ಕೋಬೋದು, ಕೆಲವು ಮಹಿಳೆಯರು ಅದನ್ನು ದುರುಪಯೋಗನೂ ಪಡಿಸ್ಕೊಳ್ತಾ ಇದ್ದಾರೆ. ಆದರೆ ಎಲ್ಲ ರೀತಿಯಲ್ಲಿ ಕಾನೂನಿನ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಸದುಪಯೋಗದ ಕಾನೂನುಗಳಿದೆ. ಸೊ ಇದನ್ನ ಹೊರತಾಗಿ ಅಂದರೆ ಸಾಮಾನ್ಯವಾಗಿ ಇರ್ತಕ್ಕಂಥ ಒಂದು ಸಮಸ್ಯೆಗಳಿಗೆ, ಮಹಿಳೆ ಮೇಲೆ ನಡೆತಕ್ಕಂಥ ಅತ್ಯಾಚಾರಕ್ಕೆ, ದೌರ್ಜನ್ಯಕ್ಕೆ ಕಾನೂನಿನ ಮೊರೆ ಹೋದಾಗ ಆಕೆಯ ಸಮಸ್ಯೆಗಳಿಗೆ ಪರಿಹಾರ ಇದೆ. ಆದರೆ ಒಂದಷ್ಟು ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನು ಕಾನೂನು ಸಹ ಬಗೆಹರಿಸ್ಲಿಕ್ಕಾಗೋದಿಲ್ಲ. ಅದರಲ್ಲಿ ಒಂದು ಉದಾಹರಣೆ ಅಂತ ಹೇಳಿದ್ರೆ ಈ ಒಂದು ಲವ್ ಜಿಹಾದ್ ಅಂತ ಹೇಳ್ಬಹುದು. ಈ ಪದ ಬಳಕೆ ಈಗ ಬಹಳಷ್ಟು ಒಂದು ಜಾಸ್ತಿ ಆಗ್ಬಿಟ್ಟಿದೆ ಮೇಡಮ್. ಸೊ ಇದ್ರ ಬಗ್ಗೆ ತಾವು ಹೇಳೋದಾಯ್ತು ಅಂತ ಹೇಳಿದ್ರೆ, ಮುಖ್ಯವಾಗಿ ಈ ಒಂದು ಲವ್ ಜಿಹಾದನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ನೋಡಿ, ಇದು ಹಿಂದೂ ಸಮಾಜದ ಹೆಣ್ಣು ಮಕ್ಕಳಿಗೆ ಮುಸ್ಲಿಂ ಸಮಾಜದ ಸಮುದಾಯದಿಂದ ದೌರ್ಜನ್ಯನೇ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ, ಅಮಾಯಕ ಹಿಂದೂ ಹೆಣ್ಣು ಮಕ್ಕಳನ್ನು ಅವರ ಪ್ರೇಮ ಪಾಶಕ್ಕೆ ಬೀಳಿಸ್ಕೊಂಡು ಅವರನ್ನು ತಮ್ಮ ವಶಕ್ಕೆ ಪಡಿಸ್ಕೊಂಡು ತಮ್ಮನ್ನು ತಂದೆ ತಾಯಿ ಅವರ ಫ್ಯಾಮಿಲಿ ಕುಟುಂಬನೇ ಬಿಟ್ಟು ಆ ಮುಸ್ಲಿಂ ಸಮುದಾಯಕ್ಕೆ ಹೋಗೋದಕ್ಕೂ ರೆಡಿ ಆಗೋ ಲೆವೆಲಲ್ಲಿ ಬ್ರೈನ್ ವಾಶ್ ಮಾಡಿಬಿಡ್ತಾರೆ. ಆ ಹೆಣ್ಮಕ್ಳಿಗೆ ಏನೂ ಗೊತ್ತಾಗಿರೋದಿಲ್ಲ. ಈ ಮುಸ್ಲಿಂ ಸಮುದಾಯದಲ್ಲಿ ಅದೊಂದು ಏನಂತ ಹೇಳಿದ್ರೆ, ಅದೊಂದು ಸಾಮಾನ್ಯ ಒಂದು ಆಟದ ರೀತಿಯಲ್ಲಿ, ಅಂದರೆ ಅವರ ಮಸೀದಿಯಲ್ಲಿ ಅಥವಾ ಅವರ ಮದರಸದಲ್ಲಿ ಅವರಿಗೆ ಟೀಚಿಂಗ್ ಮಾಡ್ತಾರೆ. ಇದು NIA ಇದರಲ್ಲಿ ಸಾಬೀತಾಗಿರೋದು. ನೀವು ಕೇರಳ ಫೈಲಲ್ಲಿ ನೋಡ್ಬೋದು, ಅದರಲ್ಲೂ ಮೆನ್ಷನ್ ಆಗಿದೆ. ಹೆಣ್ಣು ಮಕ್ಕಳನ್ನು ಇವರ ಬಲೆಗೆ ಬೀಳಿಸಿ ಅವ್ರನ್ನ ಮದುವೆ ಆಗಿ ಕನ್ವರ್ಟ್ ಮಾಡಿದ್ರೆ ಅವ್ರಿಗೆ ಇಷ್ಟು, ಆ ಗಂಡು ಮಕ್ಕಳಿಗೆ ಇಷ್ಟು, ಅವ್ರಿಗೆ ಜೀವನೋಪಾಯಕ್ಕೆ 5 ಲಕ್ಷನೋ ಇಲ್ಲ ಬೈಕು ಏನು ಬೇಕೋ ಅದನ್ನೆಲ್ಲ ಈ ಮದರಸ ಮತ್ತು ಇವ್ರ ಕಡೆಗಳಿಂದ ಸಪ್ಲೈ ಆಗ್ತಿದೆ ಅಂತ NIA ಹೇಳಿದೆ. ಸುಪ್ರೀಂ ಕೋರ್ಟ್ಗೆ ಇದರ ವರದಿ ಸಲ್ಲಿಸಿದೆ. ಅದರ ಬೇಸಿಸ್ ಮೇಲೆ ತುಂಬ ಕೇಸುಗಳು ಭಾರತದಲ್ಲಿ ರಿಜಿಸ್ಟರ್ ಆಗ್ತಿದೆ. ಎಷ್ಟು ಅಂತ ಹೇಳಿದ್ರೆ, ನೀವು ದಿನನಿತ್ಯ TV ಆನ್ ಮಾಡಿ, ಮೊಬೈಲ್ ಆನ್ ಮಾಡಿ ಅಥವಾ ನ್ಯೂಸ್ ಪೇಪರ್ ನೋಡಿ, ನಿಮಗೆ ಒಂದು 10ರಿಂದ 20 ಲವ್ ಜಿಹಾದ್ ಕೇಸ್ಗಳು ದಿನ ಬೆಳಗ್ಗೆ ಸಾಯಂಕಾಲ ಆದರೂ ಲವ್ ಜಿಹಾದ್ ಕೇಸ್ಗಳಲ್ಲಿ ಹೆಣ್ಣು ಓಡೋದ್ಲಂತೆ, ಮತ್ತು ಅವರ ಡೆಡ್ ಬಾಡಿ ಸೂಟ್ ಕೇಸಲ್ಲಿ ಸಿಕ್ಕಿದೆ, ಫ್ರಿಜ್ಜಲ್ಲಿ ಸಿಕ್ಕಿದೆ, ಕೆರೆಯಲ್ಲಿ ಸಿಕ್ಕಿದೆ, ಇಲ್ಲ ಬಿಟ್ಟು ಹೋದ್ಲು ಅಂತ ಈ ಥರ ನೀವು ದಿನನಿತ್ಯ ನೋಡ್ಬೋದು. ಆದರೂ ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ಇದ್ರ ಬಗ್ಗೆ ಜ್ಞಾನನೇ ಬರ್ತಾ ಇಲ್ಲ. ಇದು ನಮ್ಮ ಪೋಷಕರದ್ದು ಒಂದು ಪೋಷಕರದ್ದು ಒಂದು ಬೇಜವಾಬ್ದಾರಿ ಅಥವಾ ನಿರ್ಲಕ್ಷ್ಯನೋ ಅಥವಾ ತುಂಬ ನೆಗ್ಲಿಜೆನ್ಸಿ ಆ ಥರ ಮಾಡಿರೋದ್ರಿಂದನೂ ಆಗಿರ್ಬೋದು. ಯಾಕೆಂತ ಹೇಳಿದ್ರೆ, ನೀವು ಅವರ ಸಮುದಾಯದಲ್ಲೇ ನಮ್ಮನ್ನು ಅವರು ಕಾಫಿರರು ಅಂತ ಹೇಳಿಸ್ತಾರೆ. ಅವರು ಚಿಕ್ಕ ಹುಟ್ಟತಾನೆ ಅವ್ರ ಮಕ್ಕಳಿಗೆ ಅವರು ಸಾಯೋವರೆಗೂ ಬೇರೆ ಧರ್ಮದವರು ನಿಮಗೆ ಕಾಫಿರರು, ಅವ್ರ ಜೊತೆ ಸವಾಸ ಮಾಡಬೇಡಿ, ಅವ್ರ ಜೊತೆ ಬೆರಿಬೇಡಿ, ಹಾಗೆ ಅಂತಲೇ ಅವರಿಗೆ ಬ್ರೈನ್ ವಾಶ್ ಮಾಡ್ತಾರೆ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವೆಲ್ಲರೂ ಒಂದೇ, ನಮ್ಮಲ್ಲಿ ಧರ್ಮ ಇಲ್ಲ, ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಆ ಥರ ಅವ್ರನ್ನ ಬೇರೆ ಅಲ್ಲಿ ನೋಡಬಾರ್ದು ಅನ್ನೋದನ್ನ ನಾವು ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಬೆಳೆಸ್ಬಿಟ್ಟಿರ್ತೀವಿ. ನಾವು ಆ ಥರ ಭೇದ ಭಾವ ಮಾಡೋದನ್ನು ಕಳಿಸಲ್ಲ. ಮುಸ್ಲಿಂ ಫ್ರೆಂಡ್ ಆಗಿದ್ರೂ ಆಯಿತು ಅಂತ ಅವ್ರನ್ನ ಮನೆ ಕರೆಸಿ ಊಟ ಮಾಡಿಸಿ ಎಲ್ಲ ಮಾಡಿಸೋ ಇದರಲ್ಲೂ ಅವರ ಹಬ್ಬಗಳಲ್ಲೂ ನಾವು ಆಚರಣೆ ಮಾಡಿ ವಿಶ್ ಮಾಡೋ ಅಂಥ ಕಲ್ಚರು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿದೆ. ಅದನ್ನೇ ನಾವು ಮಕ್ಕಳಿಗೆ ಬೆಳೆಸಿರ್ತೀವಿ.